ನಾವು ಮಿತಿ ಮೀರಬಾರ್ದು. ಬೇರೆ ಯಾರ್ದೋ ಭಯಕ್ಕಿಂತ ನಮ್ಮ ಮನಸ್ಸಿನ ಮೇಲೆ ನಮ್ಗೆ ಹಿಡ್ತಾ ಇರಬೇಕು. ನಾವಿಬ್ರು ಗಂಡ ಹೆಂಡತಿ ಅನ್ನೋದನ್ನ ಮರ್ತ್ಬಿಟ್ಟಿಯಾ? ಹಾಗಂತ ನಾವಿಬ್ರು ಅನ್ಕೊಂಡ್ಬಿಟ್ರೆ ಸಾಲದು. ದೊಡ್ಡೋರೊಕ್ಕೇನು ಮುಖ್ಯ ಅಲ್ವಾ? ಯಜಮಾನ್ರೆ, ನೀವು ನನ್ನನ್ನು ಹೆಂಡತಿ ಅಂತ ಸ್ವೀಕರಿಸಿದಾಗಿಂದ ಸಂತೋಷದ ಜೊತೆಗೆ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆನೂ ಇದೆ. ನೀವು ಏನೋ ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಆ ಪ್ರಶ್ನೆಗೆ ನಿಮ್ಮ ಹತ್ರ ಸರಿಯಾದ ಉತ್ತರ ಸಿಗ್ಬೋದಾ? ಅದೇನು ಕೇಳು. ನಿಮಗೆ ನಿಮ್ಮ ಕಣ್ಣಿನ ಹುಡುಗಿ ಬಗ್ಗೆ ತುಂಬಾನೇ ಕಲ್ಪನೆಗಳಿತ್ತು. ನಿಮ್ಮ ಕಣ್ಣಿನ ಹುಡುಗಿ ನಾನು ಅಂದರೆ ನಿಮ್ಮ ಮನೆ ಕೆಲಸದೋಳು ಅಂತ ಗೊತ್ತಾದಾಗ ನಿಮಗೆ ಬೇಜಾರಾಗ್ಲಿಲ್ವಾ? ನೀವು ಅಂತಸ್ತಿಗೆ ಬೆಲೆ ಕೊಡಲ್ಲ ಅಂತ ನನಗೆ ಗೊತ್ತು. ಆದರೂ ಕೆಲಸದೋಳನ್ನ ಸ್ನೇಹಿತೆಯಾಗಿ ನೋಡೋದಕ್ಕೂ ಜೀವನ ಪರ್ಯಂತ ಸಂಗಾತಿಯಾಗಿ ಸ್ವೀಕರಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ನೀವು ಈಗ ನನ್ನನ್ನು ಪ್ರೀತಿಸಿದಷ್ಟೇ ಜೀವನ ಪರ್ಯಂತ ಪ್ರೀತಿಸೋದಕ್ಕೆ ಸಾಧ್ಯನಾ? ನನ್ನ ಕೊನೆ ಉಸಿರಿರೋವರೆಗೂ ನನ್ನ ಪ್ರೀತಿ ಸಾಗಿಲ್ಲ, ಕಮ್ಮಿನೂ ಆಗಲ್ಲ. ಇದು ನಮ್ಮಿಬ್ಬರ ಪ್ರೀತಿ ಮೇಲಾಣೆ. ಒಂದ್ ವೇಳೆ ಆಕೆ ನಮ್ಮ ಪ್ರೀತಿನ ಒಪ್ಕೊಳ್ಳಿಲ್ಲ ಅಂದ್ರೆ ಅಮ್ಮನ್ನ ಒಪ್ಪಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ. ನನ್ನ ಖುಷಿಗಿಂತ ಅಮ್ಮಂಗೆ ಬೇರೆ ಯಾವುದು ದೊಡ್ಡದಿಲ್ಲ ಅಂತ ಅನ್ಕೋತೀನಿ. ಅಷ್ಟೇ ಅಲ್ಲ, ಸಾರ್ತಿನೂ ಒಪ್ಸೋಣ. ಮದುವೆ ಆದಮೇಲೆ ಸಾರ್ತಿನೂ ನಮ್ಮ ಅಪ್ಪ ಅಮ್ಮನ ಥರ ಜೋಪಾನವಾಗಿ ನೋಡ್ಕೋತೀನಿ. ಗಣಿ ಭವಿಷ್ಯನ ರೂಪಿಸೋದು ನನ್ನ ಜವಾಬ್ದಾರಿ. ಆಯ್ತಾ?
ಬರೋದು ಲೇಟ್ ನೈಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಏನ್ ನಡೀತಿದೆ ಇಲ್ಲಿ? ಪ್ರೀತು ಜನನಿಯಲ್ಲಿ ಇಬ್ರು ಆಚೆ ಹೋಗಿದಾರಮ್ಮ. ಏನಿದು ಮನೆಯೆಲ್ಲ ಯಾಕೆ ಇಷ್ಟ ಅಲಂಕಾರ ಆಗಿದೆ? ಲೇ ಆದಿ, ನೀನ್ ಬೆಳಗ್ಗೆ ಬರಲ್ಲ ಅಂತ ತಪ್ಪಿಸ್ಕೊಂಡಾಗ್ಲೇ ನನಗೆ ಗೊತ್ತಾಯ್ತು ಕಣೋ, ಇಂಥದ್ದೇನೋ ಪ್ಲಾನ್ ಮಾಡಿರ್ತೀಯ ಅಂತ. ಹೆಂಗೆ ಸಿಕ್ಕಾಕ್ಸಿದ್ದು? ಅಮ್ಮ ಅದು ಅದು ಐಮ್ ಸಾರಿ ಆದಿತ್ಯ ಸರ್, ನಾನು ಬರೋದು ಲೇಟ್ ಆಗೋಯ್ತು. ಐಮ್ ವೆರಿ ಸಾರಿ. ಅಯ್ಯ, ಇವಳೆಲ್ಲಿಂದ ಬಂದ್ಲು? ಅನನ್ಯ, ನೀನೇನಮ್ಮ ಇಲ್ಲಿ? ಅದೇ ಮ್ಯಾಮ್, ನಿಮಗೆ ಫೋನ್ ಮಾಡಿದ್ನಲ್ಲ, ಅದೇ ವಿಷಯವಾಗಿ ಆದಿತ್ಯ ಸರ್ಗೂ ಫೋನ್ ಮಾಡಿದ್ದೆ. ಅದಕ್ಕೆ ಅವರು ನಾನು ಡಿನ್ನರ್ ಅರೇಂಜ್ ಮಾಡಿಸ್ತೀನಿ ಅಂದರು. ನಾನು ಹೊರಗಡೆ ಊಟ ಬೇಡ, ಮನೆ ಊಟ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಅದಕ್ಕೆ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಕರೆಕ್ಟ್ ಟೈಮ್ಗೆ ಹೊರಟೆ, ಬಟ್ ನಿಮಗೆ ಗೊತ್ತಲ್ಲ ಮ್ಯಾಮ್ ಬ್ಯಾಂಗ್ಳೂರ್ ಟ್ರಾಫಿಕ್ ಹೇಗೆ ಅಂತ. ಸಾರಿ ಆದಿತ್ಯ ಸರ್. ನನಗೋಸ್ಕರ ಡಿನ್ನರ್ ಪಾರ್ಟಿನ ಇಷ್ಟು ಚೆನ್ನಾಗಿ ಅರೇಂಜ್ ಮಾಡಿಸಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಹೌದಮ್ಮ. ಅದ್ ಸರಿ ಆದಿತ್ಯ, ಅನನ್ಯನ್ಗೆ ಪಾರ್ಟಿ ಕೊಡ್ತೀನಿ ಅಂತ ಕರೆದಿರೋದು ನೀನು. ಈ ಪಾರ್ವತಿ ಯಾಕೆ ರೇಷ್ಮೆ ಸೀರೆ ಉಟ್ಕೊಂಡು ಮಿರಮಿರ ಅಂತ ಮಿಂಚ್ತಾ ಇದ್ದಾಳೆ? ಆದಿತ್ಯ ಸರ್ ಪಾರ್ವತಿ ಅವರಿಬ್ರು ಸೇರ್ಕೊಂಡು ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನೇ ಪಾರ್ವತಿ ಅವ್ರಿಗೆ ರೆಡಿ ಆಗಕ್ಕೆ ಹೇಳಿದೆ. ಹಂಗೋ ಹಿಂಗೋ ಮಾಡಿ ಮಾಡಿ ಆ ಪಾರ್ವತಿನ ತಪ್ಪಿಸ್ಬಿಟ್ಲು. ಅದು ಸರಿ, ನೀವೇನು ಮೈಸೂರಿಗೆ ಬಂದ್ರಿ? ಎಲ್ಲ ದಾಮಿನಿದೆ ಕೆಲಸ. ಊಟ ಮಾಡ್ಕೊಂಡು ಆರಾಮಾಗಿ ಹರಟೆ ಹೊಡಿತಾ ಕೂತಿದ್ವಿ. ಹೊಟ್ಟೆ ನೋವು ಅಂತ ಒಂದೇ ಸಮ ಒದ್ದಾಡಕ್ ಶುರು ಮಾಡಿದ್ಲು. ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ರೆ ಬೇಡ, ಮನೆಗೆ ಹೋಗಿ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ಲು. ಅದಕ್ಕೆ ಬೇಗ ಬಂದಿದ್ದು. ಹೌದಾ? ಆದ್ರೆ ದಾಮಿನಿ ಮ್ಯಾಮ್ ಆರಾಮಾಗೇ ಇದ್ದಾರೆ. ಹೌದು, ನನಗೂ ಅದೇ ಡೌಟ್. ಅಕ್ಕ, ನನಗೆ ಹೊಟ್ಟೆ ನೋವು ಮತ್ತೆ ಶುರುವಾಯ್ತು. ನನ್ನ ರೂಮ್ಗೆ ಹೋಗ್ತೀನಿ ಅಕ್ಕ. ಸರಿ ಮಾನನ್ಯ, ಇಲ್ಲೇ ಇದ್ದು ಆರಾಮಾಗಿ ಊಟ ಮಾಡ್ಕೊಂಡು ಹೋಗು. ಅಮ್ಮ ಸಾರಿ ಅಮ್ಮ, ಅಡುಗೆನ ನಾನೇ ಮಾಡಿದ್ದೆ. ಉಪಕಾರ ವ್ಯತ್ಯಾಸ ಆಗಿ ಅಡುಗೆ ಎಲ್ಲ ಹಾಳಾಗಿದೆ. ಓ ಸಾರಿ ಮಾನನ್ಯ. ಇಟ್ಸ್ ಓಕೆ ಮ್ಯಾಮ್, ಇನ್ನೊಂದಿನ ಎಲ್ಲರ ಜೊತೆ ಕೂತು ಊಟ ಮಾಡ್ತೀನಿ. ಓಕೆ ಮಾ, ದಟ್ಸ್ ಫೈನ್. ಓಕೆ, ಗುಡ್ ನೈಟ್. ಅನನ್ಯ ಅವರೇ, ತುಂಬ ಥ್ಯಾಂಕ್ಸ್. ನೀವೇನಾದರೂ ಬರ್ದೇ ಇದ್ದಿದ್ರೆ ನಮ್ಮ ಕತೆ ಅಷ್ಟೇ. ಹೌದು ಅನನ್ಯ, ಕರೆಕ್ಟ್ ಟೈಮಿಗೆ ಬಂದ್ರಿ. ಅಲ್ಲ, ಅಮ್ಮ ಬರೋದಕ್ಕೂ ನೀವು ಬರೋದಕ್ಕೂ ಹೇಗೆ ಸಿಂಕ್ ಆಯ್ತು? ಈಗಲೇ ಅಖಿಲಂಗೆ ಕಾಲ್ ಮಾಡಿ ಎಲ್ಲಿದ್ದಾಳೆ ಅಂತ ಕೇಳು. ಈಗ್ಲ ಯಾಕೆ ಮಾಮ್? ಒಂದ್ ವೇಳೆ ಅಖಿಲ ಮನೆಗೆ ಬರೋ ಟೈಮಲ್ಲಿ ಆದಿತ್ಯ ಪಾರ್ವತಿ ಇಬ್ಬರೇ ಮನೆಯೊಳಗಡೆ ಇರೋದು ನೋಡಿದ್ರೆ ರೆಡ್ ಹ್ಯಾಂಡ್ ಆಗಿ ಇಬ್ರು ಸಿಕ್ಕಾಕೋತಾರೆ. ಅದೇ ತಾನೇ ನಮಗೂ ಬೇಕಾಗಿರೋದು. ನೋ, ಈಗಲೇ ಆದಿತ್ಯ ಪಾರ್ವತಿ ವಿಷಯ ಅಖಿಲಾಂಡೇಶ್ವರಿಗೆ ಗೊತ್ತಾಗಬಾರ್ದು. ಮೊದಲು ಅವಳಿಗೆ ಫೋನ್ ಮಾಡು. ಸರಿ ಮಾಮ್. ಹಲೋ. ಹಲೋ ಮ್ಯಾಮ್, ನಾನು ಅನನ್ಯ ಮಾತಾಡ್ತಿರೋದು. ಹೇಳಮ್ಮ ಅನನ್ಯ. ಮ್ಯಾಮ್, ನಮ್ಮ ಹೊಸ ಬ್ರ್ಯಾಂಡ್ದು ಡಿಸೈನ್ಸ್ ತೋರಿಸ್ಬೇಕಿತ್ತು. ಅದಕ್ಕೆ
ಇವಾಗಲೇ ಅಲ್ಲಿಗೆ ಬರ್ಬೋದಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ನಾವು ಪಾರ್ಟಿ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದೀವಿ. ಇನ್ನೊಂದು 10 ನಿಮಿಷದಲ್ಲಿ ಮನೆ ತಲುಪ್ತೀವಿ. ಅರ್ಜೆಂಟ್ ಇತ್ತು ಅಂದ್ರೆ ಬೇಕಾದ್ರೆ ಈಗಲೇ ಬಂದು ತೋರಿಸ್ಬೋದು, ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಬಂದ್ರೂ ಪರವಾಗಿಲ್ಲ. ಓಕೆ ಮ್ಯಾಮ್. ಆಯ್ತಮ್ಮ. ಅವರಿಬ್ರು ವಿಷಯ ಯಾವುದೇ ಕಾರಣಕ್ಕೂ ಅಖಿಲಾಂಡೇಶ್ವರಿಗೆ ಗೊತ್ತಾಗ್ಬಾರ್ದು. ಅವಳು ಮನೆಗೆ ರೀಚ್ ಆಗೋಕ್ ಮುಂಚೆ ನೀನ್ ಹೋಗಿ ಅವರಿಬ್ರನ್ನ ಬಚಾವ್ ಮಾಡು. ಯಾಕೆ ಮ್ಯಾಮ್? ಯಾಕೆ ಅಂತ ಪ್ರಶ್ನೆ ಮಾಡೋ ಟೈಮ್ ಅಲ್ಲ ಇದು. ಹೇಳ್ದಷ್ಟು ಮಾಡು. ಓಕೆ ಮ್ಯಾಮ್. ಹೌದು ಅನನ್ಯವರೇ, ನೀವು ಹೇಗೆ ಸರಿಯಾದ ಸಮಯಕ್ಕೆ ಬಂದ್ರಿ ಅಂತ ಹೇಳಲೇ ಇಲ್ಲ. ಅಖಿಲ ಮ್ಯಾಮ್ ವಾಪಸ್ ಬರ್ತಾರೆ ಅಂತ ನನ್ನ 6th ಸೆನ್ಸ್ ಹೇಳ್ತಾ ಇತ್ತು. ನೀವಿಬ್ರು ಈಗ ಜೊತೆಗಿರೋದನ್ನ ನೋಡಿ ಅಖಿಲ ಮ್ಯಾಮ್ ತಪ್ಪು ತಿಳ್ಕೊತಾರೆ ಅಂತ ಅನಿಸ್ತು. ಅದಕ್ಕೆ ಸೀದಾ ಹೊರಟು ಇಲ್ಲಿ ಬಂದು ಸುಳ್ಳು ಹೇಳಿದೆ. ದೇವ್ರ ಥರ ಬಂದು ನಮ್ಮನ್ನು ಕಾಪಾಡಿದ್ರಿ ಅನನ್ಯವರೇ. ನಿಮ್ಮ ಈ ಉಪಕಾರನ ನಾನು ಸಾಯೋವರೆಗೂ ಮರೆಯೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅನನ್ಯ. ಇಟ್ಸ್ ಓಕೆ ಸರ್. ನಿಮ್ಮ ಪ್ರೀತಿಗೋಸ್ಕರ ನಾನು ಯಾವ ರಿಸ್ಕ್ ತಗೊಳ್ಳೋಕ್ಕೂ ರೆಡಿ. ಸರಿ ಸರ್, ನಾನಿನ್ನು ಬರ್ತೀನಿ. ಸಾರಿ ಸರ್, ನಾನು ಬರೋದು ಲೇಟ್ ಆಗುತ್ತೆ. ಐ ಆಮ್ ವೆರಿ ಸಾರಿ. ಅದಕ್ಕೆ ಅವರು ನಾನು ಡಿನ್ನರ್ ಅರೇಂಜ್ ಮಾಡಿಸ್ತೀನಿ ಅಂದ್ರು. ಅದಕ್ಕೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅಡಿಕೆನ ನಾನೇ ಮಾಡಿದ್ದೆ. ಉಪ್ಪು ಖಾರ ವ್ಯತ್ಯಾಸ ಆಗಿ ಅಡಿಕೆ ಎಲ್ಲ ಹಾಳಾಗಿದೆ. ಏನ್ ರಘು, ತುಂಬಾ ಗಾಢವಾಗಿ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಅಖಿಲ. ಏನಿಲ್ಲ ಅನ್ನೋದ್ರ ಹಿಂದೇನೋ ಒಂದು ಕಾರಣ ಇದ್ದೇ ಇರುತ್ತೆ ಅಲ್ವಾ? ನಮ್ಮ ಆದಿತ್ಯ ಈ ಹಿಂದೆ ಯಾವಾಗ್ಲಾದ್ರೂ ಈ ರೀತಿ ಅಡುಗೆ ಮಾಡಿದ್ದು ನೆನಪಿದ್ಯಾ? ಸರಿಯಾಗಿ ನೆನಪು ಮಾಡ್ಕೋ ಅಖಿಲ. ಆದಿತ್ಯ ಯಾವತ್ತಾದ್ರೂ ನಿನ್ಗೋಸ್ಕರನೋ ಅಥವಾ ನನಗೋಸ್ಕರ ಈ ರೀತಿ ಅಡುಗೆ ಮಾಡಿದಾನ? ಖಂಡಿತ ಇಲ್ಲ ರಘು. ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವ ವಿಷಯ ಓಡ್ತಾ ಇದೆ ಅನ್ನೋದು ನನಗ್ ಗೊತ್ತಾಯ್ತು. ಬಿಸ್ನೆಸ್ ಕ್ಲೈಯೆಂಟ್ ಅನನ್ಯನಿಗೋಸ್ಕರ ಆದಿತ್ಯ ಇಷ್ಟೆಲ್ಲಾ ಮುತುವರ್ಜಿ ವಹಿಸಿ ಅಡಿಗೆ ಮಾಡಿದ್ನಲ್ಲ ಅನ್ನೋ ವಿಚಾರ ತಾನೇ ನೀವು ಯೋಚನೆ ಮಾಡ್ತಾ ಇರೋದು? ಹೌದಕ್ಕಿಲ್ಲ. ಅಷ್ಟೇ ಅಲ್ಲ, ಇಷ್ಟೆಲ್ಲ ವಿಜೃಂಭಣೆಯಿಂದ ಅಲಂಕಾರ ಮಾಡಿದಾನಂದ್ರೆ ರಘು, ಆದಿ ನಮ್ಮ ಮಗ. ಅರಸನ ಕೋಟೆಯ ಘನತೆಗೆ ಧಕ್ಕೆ ತರುವಂಥ ಯಾವ ಕೆಲಸನೂ ಅವನು ಮಾಡೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ನನಗೂ ಇದೆ. ಆದ್ರೆ ಒಂದು ಹುಡುಗಿಗೋಸ್ಕರ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದಾರಂದ್ರೆ ನಮ್ಮ ಆದಿ ಏನಾದ್ರೂ ಅನನ್ಯನ್ನ ಇಷ್ಟಪಡ್ತಿರ್ಬೋದೇನೋ ಅಂತನಾ? ಹಾಗೇನಾದ್ರೂ ಆಗಿದ್ರೆ ಸಂತೋಷ ಪಡುವಂಥ ಸಮಾಚಾರನೇ. ಆದಿ ಆ ಕಣ್ಣಿನ ಹುಡುಗಿಯ ಗುಂಗಿನಿಂದ ಹೊರಗೆ ಬಂದು ಬೇರೆ ಹುಡುಗಿನ ಮನಪೂರ್ವಕವಾಗಿ ಇಷ್ಟಪಡ್ತಾ ಇರೋದು ಒಳ್ಳೆ ಸುದ್ದಿನೇ ಅಲ್ವಾ? ಅನನ್ಯನ್ನ ಹತ್ತಿರದಿಂದ ನೋಡಿದ್ದೀವಿ. ಒಳ್ಳೆ ಹುಡುಗಿ. ಅರಸನ ಕೋಟೆಯ ಹಿರಿಯ ಸೊಸೆಯಾಗಿ ಬರಬೇಕಾದಂಥ ಎಲ್ಲ ಯೋಗ್ಯತೆನೂ ಅವಳಲ್ಲಿದೆ. ರಘು, ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾಳೆ ಯೋಚನೆ ಮಾಡೋಣ. ಇದ್ರ ವಿಷಯವಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಬೇಡಿ. ನಿದ್ದೆ ಮಾಡಿ.
ಇದೇನಿದು ಹಾಳಾಗಿರೋ ಅಡುಗೆ ತಿಂತಾ ಇದೆಯಾ? ಇಷ್ಟಪಟ್ಟವರು ಹೇಗೆ ಮಾಡಿದ್ರು ಇಷ್ಟ ಆಗುತ್ತೆ ಯಜಮಾನ್ರೆ. ಯಜಮಾನ್ರೆ ಏನ್ ಮಾಡ್ತಿದ್ದೀರಾ? ನಾನು ಇಷ್ಟಪಟ್ಟವಳು ಏನು ತಿಂತಾಳೋ ಅದನ್ನೇ ನಾನು ತಿನ್ಬೇಕು ತಾನೆ. ಆದಿತ್ಯ ಪಾರ್ವತಿನ ಪ್ರೀತಿಸಿದಾನ? ಪಾರ್ವತಿಯೇನೋ ಒಳ್ಳೆ ಹುಡುಗಿನೇ, ನಮ್ಮ ಮನೆಗೋಸ್ಕರ ಏನೆಲ್ಲ ಮಾಡಿದ್ದಾಳೆ. ಆದಿತ್ಯ ಪಾರ್ವತಿ ಇಬ್ರು ಒಳ್ಳೆ ಸ್ನೇಹಿತರೆ. ಅವರಿಬ್ರು ಹಳ್ಳಿಗೆ ಹೋದಾಗ ಅವಳ ಬಗ್ಗೆ ಏನಾದರೂ ಸಾಫ್ಟ್ ಕಾರ್ನರ್ ಬೆಳೀತಾ? ಆದರೆ ತನ್ನ ಬಾಳ ಸಂಗತಿಯಾಗಿ ಮಾಡ್ಕೊಳ್ಳೋ ಅಷ್ಟು ಲೆವೆಲ್ಗೆ ಹೋಗಿದ್ದಾನೆಂದ್ರೆ ಅದಕ್ಕೆ ಬಲವಾದ ಕಾರಣ ಏನಾದರೂ ಇರಬೇಕು. ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ, ಆದರೆ ಲೋಕದಲ್ಲಿದ್ದ ಅದು ಯಾರ್ದು ಕಣ್ಣನ್ನ ಅಷ್ಟೊಂದು ಹಚ್ಕೊಂಡಿದ್ದ. ಈಗ ಅದನ್ನು ಮರೆತು ಪಾರ್ವತಿನ ಪ್ರೀತಿಸಿದ್ದಾನ. ಇಲ್ಲ, ಈ ವಿಷಯ ಅಖಿಲಾಗಿ ಹೇಳಬೇಕು. ಯಜಮಾನ್ರೆ ಮನೆ ಬಂತು, ಬರಲಿ, ನಾನು ಹೋಗ್ಬೇಕು. ಬಾ ಹೋಗೋಣ. ಯಜಮಾನ್ರೆ ಈ ಹೊತ್ತಲ್ಲೂ ತಮಾಷೆನಾ? ನಾನು ಸೀರಿಯಸ್ ಆಗೇ ಹೇಳ್ತಾ ಇದ್ದೀನಿ. ನಿನ್ನೊಬ್ಬಳನ್ನೇ ಬಿಟ್ಟು ನಾನು ಹೋಗಲ್ಲ. ನಾನೆಲ್ಲ ಒಬ್ಳೇ ಇದ್ದೀನಿ ಯಜಮಾನ್ರೆ, ಒಳಗಡೆ ಅಪ್ಪ ಗಣಿ ಇಬ್ರು ಇಲ್ವಾ? ಒಳಗಿರ್ಬಹುದು, ಆದರೆ ಇಲ್ಲಿ ನಿನ್ನ ಜೊತೆಗಿರೋದು ನಾನು ತಾನೆ. ನಾನು ನಿಮ್ಮ ತಾಳಿ ಕಟ್ಟಿರೋ ಗಂಡ. ಗಂಡ ಹೆಂಡತಿ ಅಂದಮೇಲೆ ಇಬ್ರು ಒಂದೇ ಮನೇಲಿರ್ಬೇಕಲ್ವಾ? ಯಾವ ಗಂಡ ಹೆಂಡತಿ ಬಗ್ಗೆ ಮಾತಾಡ್ತಿದ್ದೀರ ದೊಡ್ಡ ಯಜಮಾನ್ರೆ?